ಬಾವುಲಿಗಳಿಂದ ಕೋವಿಡ್-19 ಬರಬಹುದೇ? ಇದರ ಬಗ್ಗೆ ನೀವು ಕೂಡ ಯೋಚಿಸಿರಬಹುದಲ್ಲವೇ? ನಮಸ್ತೆ, ನಾನೊಂದು ಬಾವುಲಿ. ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲು ಬಂದಿರುವೆ. ಇಲ್ಲ, ನನ್ನಿಂದ ಕೋವಿಡ್-19 ಬರುವುದಿಲ್ಲ. ಇದೊಂದು ಮಹತ್ವದ ವಿಷಯವಲ್ಲವೇ? ಹೇಗೆಂದು ವಿವರಿಸುವೆ. ನೀವು ನನ್ನನ್ನು ನಿಮ್ಮ ಮನೆಯ ಮುಂದಿನ ಮರಗಳಲ್ಲಿ ನೇತಾಡುತ್ತಾ ಇರುವುದನ್ನು ನೋಡಿರುತ್ತೀರಾ. ನಿಮ್ಮ ಮನೆ ಬಾಲ್ಕನಿಯಲ್ಲಿ, ಹಳೆಯ ಪೂಜಾ ಸ್ಥಳಗಳಲ್ಲಿ ನಾನು ಹಾರಾಡುವ ಶಬ್ದ ಕೇಳಿರುತ್ತೀರಾ. ಅಥವಾ ಸಂಜೆಗತ್ತಲಿನಲ್ಲಿ ನಿಮ್ಮ ಹತ್ತಿರದ ಪಾರ್ಕ್ನಲ್ಲಿ ನೋಡಿರುತ್ತೀರಾ. ನನ್ನಂತಹ ಬಾವುಲಿಗಳು ಹಲವಾರು ಸಾವಿರ ವರ್ಷಗಳಿಂದ ಮನುಷ್ಯರೊಂದಿಗೆ ಸಹಜೀವನ ನಡೆಸುತ್ತಾ ಬಂದಿವೆ. ಇತ್ತೀಚೆಗಷ್ಟೇ ಕೋವಿಡ್-19 ಮಹಾಮಾರಿಗೆ ಸಂಬಂಧಪಟ್ಟಂತೆ ನಮ್ಮನ್ನು ಸುದ್ದಿ ಮಾಡಲಾಗಿತ್ತು. ಹಾಗಾಗಿ ನಿಮಗೆ ನಮ್ಮ ಮೇಲೆ ಕೋಪ, ಸಂಶಯ, ಭಯ ಹುಟ್ಟಿರಬಹುದು. ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಇದು ನನಗೂ ಮತ್ತು ಇನ್ನಿತರ ಬಾವುಲಿಗಳಿಗೂ ಭಯ, ಆತಂಕದ ಸಮಯ ಕೂಡ. ನಮ್ಮಿಂದ ಕೋವಿಡ್-19 ರೋಗ ಹರಡಬಹುದೆಂದು ಜನರಿಗೆ ಭಯ ಶುರುವಾಗಿದೆ. ಹಾಗಾಗಿ ನಾವು ವಾಸಿಸುವ ಮರಗಳನ್ನು ಕಡಿಯತೊಡಗಿದ್ದಾರೆ. ನಮ್ಮ ಮನೆಗಳಾಗಿದ್ದ ಗುಡಿ, ಗುಹೆಗಳಿಂದ ಓಡಿಸತೊಡಗಿದ್ದಾರೆ. ಬಹಳಷ್ಟು ಸಂಶೋಧನೆಯ ನಂತರ ಕೋವಿಡ್-19 ನಂತಹ ವೈರಾಣುಗಳು ಬಾವುಲಿಗಳಿಂದ ನೇರವಾಗಿ ಮನುಷ್ಯರಿಗೆ ತಗುಲುವುದಿಲ್ಲ ಎಂದು ವಿಜ್ಞಾನಿಗಳು ಸ್ಪಷ್ಟಪಡಿಸಿದ್ದಾರೆ. ಬಾವುಲಿಗಳ ಮಲದಿಂದಾಗಲಿ ಅಥವಾ ಬಾವುಲಿಗಳ ನೇರ ಸಂಪರ್ಕದಿಂದಾಗಲಿ ಮನುಷ್ಯರಿಗೆ ವೈರಾಣುಗಳು ತಗಲುವುದಿಲ್ಲ ಅಥವಾ ಹರಡುವುದಿಲ್ಲ. ಹಾಗಂತ ನಮ್ಮನ್ನು ಅಪ್ಪಿಕೊಳ್ಳಲು ಸಾಧ್ಯವೇ? ಇತರ ಕಾಡು ಪ್ರಾಣಿಗಳಂತೆ ನಾವು ಕೂಡ ನಮ್ಮದೇ ಅಂತರ ಕಾಯ್ದುಕೊಳ್ಳಲು ಬಯಸುತ್ತೇವೆ. ನಮ್ಮಿಂದ ನೀವು ಕೂಡ ಸದಾ ದೂರ ಇರುವುದು ಒಳ್ಳೆಯದು. ನಾನು ನಿಮ್ಮ ಮನೆಯೊಳಗೆ ಅಕಸ್ಮಾತ್ ಬಂದರೆ ಅದು ನಾನು ದಾರಿ ತಪ್ಪಿಯೋ ಅಥವಾ ಹಸಿದು ಮಾತ್ರ. ಅಂತಹ ಸಮಯದಲ್ಲಿ ನೀವು ಗಾಬರಿಯಾಗದೆ ಫ್ಯಾನ್ ಮತ್ತು ವಿದ್ಯುತ್ ದೀಪಗಳನ್ನು ಆರಿಸಿ ಕಿಟಕಿಗಳನ್ನು ತೆರೆದಿಟ್ಟರೆ ನಾನು ಹೊರಗೆ ಹಾರಿ ಹೋಗುವೆ. ವಿಜ್ಞಾನಿಗಳು ಈ ಕೊರೋನಾ ವೈರಸ್ ಎಲ್ಲಿಂದ ಹೇಗೆ ಬಂದಿತೆಂದು ಕಂಡುಹಿಡಿಯಲು ಎಡಬಿಡದೆ ಶ್ರಮಿಸುತ್ತಿದ್ದಾರೆ. ಒಂದು ವಿಷಯವಂತೂ ಸ್ಪಷ್ಟ, ಕೋವಿಡ್-19 ನಂತಹ ವೈರಾಣುಗಳು ಹುಟ್ಟುತ್ತಿರುವುದು ನಾವು ಕಾಡುಗಳನ್ನು ನಾಶ ಮಾಡುತ್ತಿರುವುದರಿಂದ. ಎಲ್ಲಿ ನನ್ನಂತಹ ಸಾವಿರಾರು ಪ್ರಾಣಿ ಪಕ್ಷಿಗಳು, ಗಿಡಮರಗಳು ವಾಸವಾಗಿವೆ. ಇದಷ್ಟೇ ಅಲ್ಲ, ಕಾಡು ಪ್ರಾಣಿಗಳ ಕಳ್ಳ ಸಾಗಾಣಿಕೆ ಮತ್ತು ಪ್ರಪಂಚದಾದ್ಯಂತ ಮಾಡಲಾಗುತ್ತಿರುವ ಭಾರೀ ಪ್ರಮಾಣದ ಕೈಗಾರಿಕಾ ಕೃಷಿಯಿಂದಾಗಿ ವೈರಾಣುಗಳು ಮನುಷ್ಯನ ನೇರ ಸಂಪರ್ಕಕ್ಕೆ ಬರುವಂತೆ ಆಗಿದೆ. ಬಾವಲಿಗಳು ನಮ್ಮ ಪ್ರಪಂಚದಲ್ಲಿ ಸಾಕಷ್ಟು ರೀತಿಯಲ್ಲಿ ಒತ್ತಾಸೆಯ ಕಾರ್ಯ ನಿರ್ವಹಿಸುತ್ತಿವೆ. ಅಕ್ಕಿ, ಗೋಧಿ, ಜೋಳ ಮತ್ತಿತರ ಆಹಾರ ಧಾನ್ಯ ಬೆಳೆಗಳಿಗೆ ಉಪದ್ರವ ನೀಡುವ ಕೀಟಗಳನ್ನು ನಾವು ಸುಲಭವಾಗಿ ನಿಯಂತ್ರಿಸುತ್ತೇವೆ. ನಿಮಗೆ ಮತ್ತೊಂದು ಲಾಭಾಂಶ, ನಮಗೆ ಸೊಳ್ಳೆಗಳು ಅತಿ ಪ್ರಿಯ. ನಿಮ್ಮಂತೆಯೇ ನಮಗೂ ಕೂಡ ಬಾಳೆ, ನೇರಳೆ, ಸೀಬೆ ಅಚ್ಚುಮೆಚ್ಚಿನ ಹಣ್ಣುಗಳು. ಈ ಮರಗಳಿಗೆ ಭೇಟಿ ನೀಡಿದಾಗ ಆಯಾ ಹೂವುಗಳಿಗೆ ಪರಾಗಸ್ಪರ್ಶ ಮಾಡುವುದರಿಂದ ಆ ಮರಗಳು ಇನ್ನಷ್ಟು ಹಣ್ಣು ಬಿಡುತ್ತವೆ. ನೀವು ಹೇಗೆ ಬೇರೆ ಪ್ರಾಣಿಗಳು ತಿಂದು ಬಿಟ್ಟ ಹಣ್ಣುಗಳನ್ನು ತಿನ್ನುವುದಿಲ್ಲವೋ ಹಾಗೆಯೇ ನಾವು ಕಚ್ಚಿಬಿಟ್ಟ ಹಣ್ಣುಗಳನ್ನು ಕೀಳಬೇಡಿ ಅಥವಾ ತಿನ್ನಬೇಡಿ. ನಮಗೆ ಆಲದ ಮರ, ಅರಳಿ ಮರಗಳ ನೆರಳು ತುಂಬ ಅಚ್ಚುಮೆಚ್ಚು. ಆ ಮರಗಳ ಬೀಜಗಳನ್ನು ಕೂಡ ಹೊಸ ಜಾಗಗಳಿಗೆ ಕೊಂಡೊಯ್ದು ಅಲ್ಲಿಯೂ ಪ್ರಸರಿಸುವಂತೆ ಮಾಡುತ್ತೇವೆ. ನಮ್ಮನ್ನು ನಮ್ಮ ವಾಸಸ್ಥಳಗಳಿಂದ ದಯವಿಟ್ಟು ಅಟ್ಟಬೇಡಿ. ಪ್ರಕೃತಿಗೆ ಪೂರಕವಾಗಿ ನಮ್ಮ ಬದುಕಿನ ಪಾತ್ರ ನಮ್ಮಷ್ಟಕ್ಕೆ ನಿರ್ವಹಿಸುತ್ತಾ ಇರಲು ಬಿಡಿ. ನನ್ನ ಮಾತು ಕೇಳಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಈ ಮಾಹಿತಿಯನ್ನು ದಯವಿಟ್ಟು ಹಂಚಿಕೊಳ್ಳಿ. ಬನ್ನಿ, ಸರಿಯಾದ ಮಾಹಿತಿಯೊಂದಿಗೆ ನಾವೆಲ್ಲರೂ ಸೇರಿ ಕೋವಿಡ್-19 ನಂತಹ ರೋಗಗಳನ್ನು ತಡೆಗಟ್ಟೋಣ.